1991ರಲ್ಲಿ ಒಂದು ಪೂರ್ಣ ಪ್ರಜ್ಞಾ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿದ್ವಿ. ಆ ಹುಟ್ಟುಹಾಕಿದ್ದು ಹಾಕಿ ಒಂದು ಹೈಸ್ಕೂಲ್ ಪ್ರಾರಂಭಿಸಿದ್ವಿ. ಆ ಹೈಸ್ಕೂಲ್ ಪ್ರಾರಂಭಿಸಿ 2005ರಲ್ಲಿ ಅದಕ್ಕೆ ಅನುದಾನ ಕೊಡಿಸಿದ್ವಿ. ಅದೇ ರೀತಿ ನಮ್ಮ ಸಾಕು ಮಗಳು ಕರುಣಾ ಅನ್ನೋಳು ಇದರಲ್ಲಿ ಟಾಪರ್ ಆಗಿದ್ವಿ ಇಂಜಿನಿಯರಿಂಗ್. ಅವಳ ಅಕಸ್ಮಾತ್ ಒಂದೇ ತಿಂಗಳ ತೀರ್ಕೊಂಡ ನಿಮಿತ್ತ ಅವಳ ಸವಿ ನೆನಪಿಗಾಗಿ ನಮ್ಮ ಇಡೀ ಕುಟುಂಬ, ನಾನು, ನನ್ನ ಗಂಡ, ನಮ್ಮ ಅಕ್ಕ, ಭಾವ, ನಮ್ಮ ತಂಗಿ ಎಲ್ಲರೂ ಕೂಡಿ ಒಂದು ಕರುಣಾ ವಿಜ್ಞಾನ ಪದವಿ ಪೂರ್ವ ಕಾಲೇಜ್ ಅಂತ ಒಂದು ಸ್ಥಾಪಿಸಿದ್ವಿ 2005ರಲ್ಲಿ. 2005ರಿಂದ 2020ರವರೆಗೂ ಸತತವಾಗಿ ಒಂದು ತಾಲೂಕಿನಲ್ಲೇ ಜಿಲ್ಲೆಯಲ್ಲಿಯೇ PUC ಸೆಕೆಂಡ್ ಇಯರ್ದಲ್ಲಿ ಒಂದು ಉತ್ತಮ ಮಟ್ಟದಲ್ಲಿ ರಿಸಲ್ಟ್ ಕೊಡುತ್ತಾ ಒಂದು ಮುಂದುವರಿತಾ ಇತ್ತು. ಅಷ್ಟರಲ್ಲಿ 2020ರಲ್ಲಿ ಒಂದು ಮೊದಲನ ಟ್ರಸ್ಟನ್ನು ಚೇಂಜ್ ಮಾಡಿ ಒಂದು ಬೇರೆ ಟ್ರಸ್ಟ್ ಮಾಡಿದರು. ಅದರಲ್ಲಿ ಪ್ರಶಾಂತ್ ನಾಯ್ಕರ ಹೆಂಡತಿ, ನಮ್ಮ ವಿನೋದ್. ಟ್ರಸ್ಟ್ನಲ್ಲಿ ಆಜೀವ ಸದಸ್ಯರಾಗಿ ಜಗದೀಶ್ ನಾಯ್ಕರು ಮತ್ತು ಅವರು ಪ್ರಶಾಂತ್ ನಾಯ್ಕರು ಇದ್ದರು. ಹಾಗೆ ಅವರು ಅಕಸ್ಮಾತ್ 2024 ಅದರಲ್ಲಿ ಇವರು ತೀರ್ಕೊಂಡ್ರು. ಸೇರಿಸ್ಕೊಳ್ಳಿಲ್ಲ, ಹಾಗೆ ಹೀಗೆ ತಾವೇ ಮುಂದುವರಿಸಿದ್ರು. ಒಂದು 25ರಲ್ಲಿ ಈಗ ಗೋಪಾಲಕೃಷ್ಣ ನಾಯ್ಕ ಎಂಟ್ರಿ ಆದರು. ಅವ್ರು ನಮ್ಮ ರಿಲೇಷನ್ನೇ, ಅವರ ಹೆಂಡತಿ ಅಲ್ಲ, ನಮ್ಮ ಅಣ್ಣ ತಮ್ಮನ ಮಗಳೇ ಆಗ್ತಾರೆ. ಆದರೆ ಅದು ನನ್ನ ಹತ್ರ ಒಂದು ಮಾತಾಡದೆ ಏನು ಮಾಡಿದೆ, ಅಚಾನಕ್ಕಾಗಿ ಇದರಲ್ಲಿ ಕಾರವಾರ ಹೋಗಿ ಒಂದು ತಮ್ಮದೇ ಒಂದು ಟ್ರಸ್ಟ್ ಮಾಡಿಕೊಂಡು ಈಗ ನಾನು 2 ವರ್ಷ ನಡೆಸಿದೆ. ನನ್ನ ಗಂಡ ತೀರ್ಕೊಂಡ್ಮೇಲೆ 100 ಮಕ್ಕಳು ಮಾಡಿದ್ದೆ. ಆದರೆ ಅದರಲ್ಲಿ 2024ರಲ್ಲಿ ಇದು ಅಡ್ಮಿಷನ್ ಆದ ಕೂಡಲೇ ಜೂನ್ ತಿಂಗಳಲ್ಲಿ ನಾನು ಹೋದರೆ ಬಾಗಿಲು ಹಾಕಿದ್ರು, ಇದರಿಂದ ತೆಗೆದ್ರು, ಏನು ನಮ್ಮ ಫೋಟೋ ತೆಗೆದ್ರು. ಅತಿ ದೌರ್ಜನ್ಯ, ನನ್ನ ಅಲ್ಲಿ ಕಾಲು ಹಾಕ್ಲಿಕ್ಕೂ ಕೊಡೋದು. ಇಡೀ ಜೀವನ ನಂದು ಅಲ್ಲಿ ತೇದಿದೆ, ನನ್ನ ಗಂಡಂದು ತೇದಿದೆ. ಮತ್ತು ನನ್ನ ಹತ್ರ ಒಂದು ಆಣೆ ಇದು ಭೂಮಿನೂ ನನ್ನ ಹೆಸರಿಗಿಲ್ಲ, ನನ್ನ ಹತ್ರ ಇಲ್ಲನೇ. ನಾ ಈಗ ತೊಟ್ಟುಕೊಂಡಿದ್ದಷ್ಟೇ ಬಂಗಾರ. 1-2 ಈಗ ರಿಟೈರ್ಡ್ ಆದಮೇಲೆ ಬೇರೆಯವ್ರ ಮನೆಯಲ್ಲಿ ನಾವು ವಾಸ ಮಾಡ್ತಾಯಿದ್ದೇನೆ, ಒಂದು ಮನೆಯೂ ಇಲ್ಲ. ಅದಕ್ಕಾಗಿ ಈ ದೌರ್ಜನ್ಯ ತಡೆಗಟ್ಟಬೇಕು. ನನಗಲ್ಲಿ ನನ್ನ ಇಡೀ ಜೀವನದ ಒಂದು ಆಸ್ತಿ, ಒಂದು ನನ್ನ ಕನಸು, ನಾವು ಬಡ ಮಕ್ಕಳಿಗಾಗಿ ಮಾಡಿದ್ದು ಈಗ ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ. ಎಲ್ಲ ಫೀಸ್ ಹೆಚ್ಚು ಮಾಡಿದ್ದಾರೆ. ಅದು ಒಂದು ನಮ್ಮ ಹೈಸ್ಕೂಲ್ನಲ್ಲಿ ಕಲಿತು ವಿದ್ಯಾರ್ಥಿಗಳಿಗೊಂದು ಒಂದು ರಿಯಾಯಿತಿ ಕೊಡೋದಿಲ್ಲ. ಮತ್ತು ನನಗಲ್ಲಿ ಯಾವುದೂ ಪ್ರವೇಶ ಮಾಡಲಿಕ್ಕೆ ಇದ್ದಿಲ್ಲ. ನನ್ನ ಪ್ರವೇಶ ಪುಡಾರಿ ಗೋಪಾಲಕೃಷ್ಣ ನಾಯ್ಕ. ಇಂಥ ಪುಡಾರಿ ಒಂದು ಯಾರ್ದೋ ಸಂಸ್ಥೆ ಕಟ್ಟದ ಜೀವನ ತೇದದ್ರಲ್ಲಿ ಒಂದು ಮಾತು ಕೇಳಿದೆ, ಸೇರಿಕೊಂಡು ಅನಧಿಕೃತವಾಗಿ ಅನೈತಿಕವಾಗಿ ಸೇರಿಕೊಂಡು ಇವರಿಗೆ ಬೆಂಬಲ ಕೊಡ್ತಾ ಇದ್ದಾನೆ. ಅವನಿಂದ ಅವರು ಅಷ್ಟು ಉರಿತಾ ಇದ್ದಾರೆ. ಇವರು ನಾಯಕರು ತಮ್ಮದು ಉದ್ದೇಶ ಈಡೇರಿಕೆಯಾಗಿ ಅವರ ದೌರ್ಜನ್ಯ ತಡೆಗಟ್ಟಲು ಅವರು ಆಮರಣಾಂತ ಉಪವಾಸ ಕೈಗೊಂಡಿದ್ದಾರೆ. ಅದರ ಸಲುವಾಗಿ ನಂದು ಒಂದು ಅವರಷ್ಟೇ ನಾನು ಹೊಂದಿದ್ದೆ, ಅವ್ರಿಗಿಂತ ಹೆಚ್ಚು ಹೊಂದಿದ್ದೇನೆ. ಅದಕ್ಕಾಗಿ ಒಂದು ಸಮಾಜಕ್ಕೆ ಈ ಅಂಕೋಲ ಸಮಾಜ ಒಂದು ಅವರ ದೌರ್ಜನ್ಯದಡಿ ನಡೀತಾ ಉಂಟು. ಅದಕ್ಕಾಗಿ ಆ ದೌರ್ಜನ್ಯ ತಡೆಗಟ್ಟಲು ಅವರು ಕೂತಿದ್ದಾರೆ. ಅವ್ರಿಗೆ ಅವ್ರಿಗೆ ಒಂದು ನೈತಿಕ ಧೈರ್ಯ ಕೊಡಬೇಕನ್ನೋ ದೃಷ್ಟಿಯಿಂದ ನಾನು ಈ ಇದರಲ್ಲಿ 72 ವರ್ಷದ ಮುದುಕಿ ಆಮರಣಾಂತ ಉಪವಾಸದಲ್ಲಿ ಕೈಗೊಳ್ತಾ ಇದ್ದೆ. ಈಗ ಅದ್ರ ನೊಂದಿದ್ದೇನೆ ನಾನು. ಎಲ್ಲ ನನಗೆ ಇದು ಬಂದು ಇದಾಗಿದೆ. ಇದು ನಿದ್ರೆ ಬರ್ತಾ ಇಲ್ಲ. ಈ ಒಂದು ಕಣ್ಣಲ್ಲಿ ನೋಡು ಭಾಗ್ಯನೂ ನನಗೆ ಕೊಡದೆ ಹೋದ್ರಲ್ಲ ಅವರು. ಅದಕ್ಕಾಗಿ ಈ ದೌರ್ಜನ್ಯಕ್ಕೆ ಅವರಿಗೆ ಖಂಡನೆ ಮಾಡಬೇಕು. ಈ ಗೃಹ ಮಂತ್ರಿ ಪರಮೇಶ್ವರ್ ಅವರು ಕಣ್ಣು ತೆರೆದು ಇಲ್ಲಿ ನೋಡಬೇಕು. ಈ ಅಂಕೋಲಕ್ಕೆ ಒಂದು ಒಳ್ಳೆಯ ಆಡಳಿತ ನೀಡಬೇಕು. ಅಂಕೋಲಾದಲ್ಲಿ ನಡೆಯುವ ದೌರ್ಜನ್ಯ ತಡೆಗಟ್ಟಬೇಕು. ಇದೇ ನನ್ನ ಆಶೆ. ಜಿಲ್ಲಾ ಮಹಿಳಾ ಮೋರ್ಚಾ BJPಯ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರಿದ್ದೀನಿ. ನಮ್ಮ ಸರ್ಜನರಾದ ನಾಗರಾಜ್ ನಾಯ್ಕರ ಮೇಲೆ ವಿನಾಕಾರಣ ಅಪವಾದವನ್ನು ಹೊರಿಸ್ತಾ ಅವ್ರ ಮೇಲೆ ಅವರೊಂದು ಒಂದಿಗೆ ಕಾರ್ಯಕ್ರಮಕ್ಕೆ ಹೋದಾಗ ಅವರ ಮೇಲೆ ಕೆಟ್ಟ ಮಾತುಗಳನ್ನಾಡಿ ಅವ್ರ ಮೇಲೆ ಒಂದು ಟಾರ್ಗೆಟನ್ನು ಮಾಡ್ತಾ ಇರುವಂಥ ಗೋಪಾಲಕೃಷ್ಣ ನಾಯ್ಕ ಏನಿದ್ದಾರೆ, ಅವರು ಬಂದು ಕ್ಷಮೆ ಕೇಳಬೇಕು. ಮತ್ತು ಅವರ ಏನು ಗೂಂಡಾಗಿರಿ ಎಲ್ಲ ನಡೀತಾ ಇದೆ ಅದೆಲ್ಲ ನಿಲ್ಲಬೇಕು. ಯಾಕಂತ ಹೇಳಿದರೆ ಒಂದು ಸಮಾಜದ ಮೇಲೆ ಅಲ್ಲಿ ಒಳಿತು ಕೆಡುಕುಗಳೆಲ್ಲ ಇರ್ತವೆ. ಆದರೆ ಇಂಥ ವ್ಯಕ್ತಿಗಳು ಸಮಾಜಕ್ಕೆ ಕಂಟಕರಾಗ್ತಾ ಇರುವಾಗ ಇವರು ಅವರ ಹಲವಾರು ಜನರಿಗೆ ಕೊಟ್ಟ ದೌರ್ಜನ್ಯಗಳನ್ನ ಎಲ್ಲದೂ ಗೊತ್ತಿದೆ ಎಲ್ಲರಿಗೂ ಕೂಡ. ಅದು ಒಂದೊಂದೇ ಹೊರಗೆ ಬರ್ತಾ ಇದೆ ಅವರ ವ್ಯಕ್ತಿತ್ವ ಏನನ್ನುವಂಥದ್ದು. ಅವರು ಕ್ಷಮೆ ಕೇಳಲೇಬೇಕು. ಮತ್ತು ನಮ್ಮ ನಾಗರಾಜ್ ನಾಯ್ಕ ಸರ್ ಏನು ಕೇಳ್ಕೊಳ್ತಾ ಇದ್ದಾರೆ, ಗೃಹ ಮಂತ್ರಿಗಳು ಅವ್ರು ಬಂದು ಇವ್ರ ಹತ್ರ ಮಾತಾಡಿಕೊಂಡು ಅದನ್ನು ಏನಂತೇಳಿ ಇತ್ಯರ್ಥ ಮಾಡಬೇಕು. ಯಾಕಂತ ಹೇಳಿದರೆ ದುರ್ಜನರು ಯಾವಾಗಲೂ ಸಮಾಜಕ್ಕೆ ಕಂಟಕ. ಅವರಿಗೆ ಮುಂದಿನ ದಿವಸದಲ್ಲಿ ಶಿಕ್ಷೆ ಆಗಲೇಬೇಕು ಅಂತ ನಮ್ಮ ಆಗ್ರಹ.